ರಾತ್ರಿ 2 ಗಂಟೆಗೆ ಹೊಲಕ್ಕೆ ನೀರ್ ಹಾಯಿಸಲು ಹೋಗಿ ಜೀವ ಕಳೆದುಕೊಂಡ ರೈತರ ಸುದ್ದಿಗಳನ್ನ ನಾವು ಕೇಳ್ತಾ ಇದ್ದೀವಿ. ಆದ್ರೆ ಈಗ ಸರ್ಕಾರ ರೈತರಿಗೆ ದೊಡ್ಡ ಪರಿಹಾರ ಕೊಡ್ತಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋಟೆಕ್ ವಾಯ್ಸ್ ಕನ್ನಡ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ರೈತರಿಗೆ ತುಂಬಾ ಉಪಯುಕ್ತ ಆಗೋ ಮಾಹಿತಿ. ಯಾಕಂದ್ರೆ ಈಗ ಸರ್ಕಾರದ ವತಿಯಿಂದ ರೈತರಿಗೆ 80% ಸಬ್ಸಿಡಿ ಜೊತೆಗೆ ಸೋಲಾರ್ ಪಂಪ್ ಸೆಟ್ ಕೊಡಲಾಗ್ತಿದೆ. ಹಲವಾರು ರೈತರು ಇನ್ನೂ ರಾತ್ರಿ ಹೊತ್ತು ಹೊಲಗಳಿಗೆ ನೀರ್ ಹಾಯಿಸಲು ಹೋಗ್ತಾರೆ. ಕೆಲವೊಮ್ಮೆ ಕರೆಂಟ್ ಸಮಸ್ಯೆ, ಕಾಡು ಪ್ರಾಣಿಗಳ ಭಯ, ಮಳೆ, ಚಳಿ ಇವೆಲ್ಲದರ ಮಧ್ಯೆ ಕೆಲಸ ಮಾಡಬೇಕಾಗತ್ತೆ. ಈ ಎಲ್ಲಾ ಕಷ್ಟಗಳ ನಡುವೆ ಕೃಷಿ ಮಾಡ್ತಾ ಇರುವ ರೈತರಿಗೆ ಈಗ ಈ ಯೋಜನೆ ದೊಡ್ಡ ಸಹಾಯ ಆಗ್ತಾ ಇದೆ ಅಂತ ಹೇಳಬಹುದು. ಹಾಗಾಗಿ ಮೊದಲಿಗೆ ನಮ್ಮ ಎಲ್ಲಾ ರೈತ ಮಿತ್ರರಿಗೆ ಒಂದು ಸಲ್ಯೂಟ್. ನೀವು ಕೂಡ ರೈತರ ಕುಟುಂಬದವರಾಗಿದ್ರೆ ಅಥವಾ ರೈತ ಮಿತ್ರರಿಗಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಹೌದು ಅಂತ ಬರೆಯಿರಿ. ನಿಮ್ಮ ಒಂದು ಕಮೆಂಟ್ ಸಾಕಷ್ಟು ರೈತರಿಗೆ ಈ ಮಾಹಿತಿ ರೀಚ್ ಆಗೋಕೆ ಸಹಾಯ ಮಾಡುತ್ತೆ. ಆದ್ರೆ ಸ್ನೇಹಿತರೆ, ಇದೇ ಸಮಯದಲ್ಲಿ ಕೆಲವೊಂದು ಫೇಕ್ ವೆಬ್ಸೈಟ್ಸ್ ಮತ್ತು ನಕಲಿ ಏಜೆಂಟ್ಸ್ 90% ಸಬ್ಸಿಡಿ, ಫ್ರೀ ಸೋಲಾರ್ ಪಂಪ್ ಸೆಟ್ ಅಂತ ಹೇಳಿ ರೈತರಿಂದ ಹಣ ಪಡೆದು ಮೋಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಇವತ್ತಿನ ಈ ವಿಡಿಯೋದಲ್ಲಿ ನಿಜವಾದ ಮಾಹಿತಿ ಏನು, ಅರ್ಜಿ ಹೇಗೆ ಹಾಕೋದು, ಯಾವ ಡಾಕ್ಯುಮೆಂಟ್ಸ್ ಬೇಕು, ಸಬ್ಸಿಡಿ ಹೇಗೆ ಸಿಗತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈಗ ಮುಖ್ಯ ವಿಷಯಕ್ಕೆ ಬರೋಣ. ಪಿಎಂ ಕುಸುಮ್ ಯೋಜನಾ ಅಂದ್ರೆ ಏನು? ಈ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಡೆಯುತ್ತಿರುವ ಯೋಜನೆ. ಇದರ ಮುಖ್ಯ ಉದ್ದೇಶ ರೈತರಿಗೆ ಸೋಲಾರ್ ಪಂಪ್ ಸೆಟ್ ಕೊಡೋದು ಮತ್ತು ವಿದ್ಯುತ್ ಹಾಗೂ ಡೀಸೆಲ್ ಖರ್ಚನ್ನ ಕಡಿಮೆ ಮಾಡೋದು. ಈ ಯೋಜನೆಯಡಿ ಸರ್ಕಾರದಿಂದ ಸುಮಾರು 80% ಸಬ್ಸಿಡಿ ಸಿಗುತ್ತೆ. ಉಳಿದ ಅಮೌಂಟ್ ರೈತರು ಕಟ್ಟಬೇಕಾಗತ್ತೆ. ಇದರಿಂದ ರೈತರಿಗೆ ಏನು ಲಾಭ ಅಂದ್ರೆ ಕರೆಂಟ್ ಬಿಲ್ ಕಡಿಮೆ ಆಗತ್ತೆ, ಡೀಸೆಲ್ ಖರ್ಚು ಉಳಿಯತ್ತೆ, ರಾತ್ರಿ ಹೊತ್ತು ಹೊಲಕ್ಕೆ ಹೋಗೋ ಕಷ್ಟ ಕಡಿಮೆ ಆಗತ್ತೆ ಮತ್ತು ದಿನದ ವೇಳೆಯಲ್ಲಿ ನೀರು ಹಾಯಿಸಬಹುದು. ಈಗ ಅರ್ಜಿ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲು ಪಿಎಂ ಕುಸುಮ್ ಯೋಜನೆಯ ಒಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಬೇಕು. ಅಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಅಥವಾ ಅಪ್ಲೈ ಆನ್ಲೈನ್ ಅನ್ನೋ ಆಪ್ಷನ್ ಕಾಣುತ್ತೆ. ಅದ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಬೇಸಿಕ್ ಡೀಟೇಲ್ಸ್ ಫಿಲ್ ಮಾಡಬೇಕು. ಹೆಸರು, ಮೊಬೈಲ್ ನಂಬರ್, ಆಧಾರ್ ನಂಬರ್, ಅಡ್ರೆಸ್ ಮತ್ತು ಆರ್ಟಿಸಿ ಡೀಟೇಲ್ಸ್ ಹಾಕಬೇಕು. ಆಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡ್, ಆರ್ಟಿಸಿ, ಬ್ಯಾಂಕ್ ಪಾಸ್ಬುಕ್, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸೆಲ್ಫ್ ಡಿಕ್ಲರೇಷನ್ ಬೇಕಾಗತ್ತೆ. ಎಲ್ಲಾ ಡೀಟೇಲ್ಸ್ ಚೆಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಆದ್ಮೇಲೆ ಅಪ್ಲಿಕೇಶನ್ ನಂಬರ್ ಬರುತ್ತೆ. ಅದನ್ನ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮುಖ್ಯ ಮಾಹಿತಿ ಗಮನಿಸಿ. ಯಾರಾದ್ರೂ ಫುಲ್ ಫ್ರೀ, 100% ಸಬ್ಸಿಡಿ, ನಾವೇ ಡೈರೆಕ್ಟ್ ಕೊಡ್ತೀವಿ ಅಂತ ಹೇಳಿದ್ರೆ ನಂಬಬೇಡಿ. ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಅಥವಾ ಅಫಿಷಿಯಲ್ ಹೆಲ್ಪ್ಲೈನ್ ಮೂಲಕ ಮಾತ್ರ ಮಾಹಿತಿ ತಗೊಳ್ಳಿ. ಹಾಗೆ OTP ಅಥವಾ ಬ್ಯಾಂಕ್ ಡೀಟೇಲ್ಸ್ ಯಾರಿಗೂ ಶೇರ್ ಮಾಡಬೇಡಿ. ಯಾವುದೇ ಸಮಸ್ಯೆ ಇದ್ರೆ KRIDL ಹೆಲ್ಪ್ಲೈನ್ ನಂಬರ್ಸ್ಗೆ ಕಾಲ್ ಮಾಡಿ ಮಾಹಿತಿ ಪಡೆಯಬಹುದು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಡಿಸೆಂಬರ್ 31 ಅಂತ ಹೇಳಲಾಗಿದೆ. ಹಾಗಾಗಿ ಕೊನೆಯ ದಿನದವರೆಗೆ ಕಾಯದೆ ಆದಷ್ಟು ಬೇಗ ಅರ್ಜಿ ಹಾಕಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯೋಗ ಆಯ್ತು ಅಂತ ಅನಿಸಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ರೈತ ಮಿತ್ರರಿಗೆ ವಾಟ್ಸ್ಆಪ್ನಲ್ಲಿ ಶೇರ್ ಮಾಡಿ ಮತ್ತು ನಮ್ಮ ಇನ್ಫೋಟೆಕ್ ವಾಯ್ಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತ್ಬಿಡ್ಬೇಡಿ. ಯಾಕಂದ್ರೆ ಇಂತಹ ಯೂಸ್ಫುಲ್ ಗವರ್ಮೆಂಟ್ ಸ್ಕೀಮ್ ಅಪ್ಡೇಟ್ಸ್ ಮತ್ತು ಟೆಕ್ನಾಲಜಿ ಮಾಹಿತಿಗಳನ್ನ ಪ್ರತಿದಿನ ನಿಮಗೆ ತಲುಪಿಸ್ತಾ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.